ಈಗ ಭಾಷ್ಯ. ಓಂ ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ತತ್ವಾ ಸೂತ್ರಾರ್ಥ ಉಚ್ಯತೆ. ಗುಣೈಃ ಸರ್ವೈರುದೀರ್ಣಂ ಅಂತ ಹೇಳಿದ್ರಲ್ಲ, ಕೆಲವು ಶಾಪಿಂಗಿಗೆ ಹೋಗ್ತಾರೆ, ಬೇರೆ ಬೇರೆ ಶಾಪೆಲ್ಲ ಹುಡ್ಕೋತ ಹೋಗ್ತಿರ್ತಾರೆ. ಆದರೆ ಶಾಪಿಂಗ್ ಮಾಲ್ ಇರುತ್ತೆ, ಅಲ್ಲೇನು ಮಾಡ್ತಾರೆ, ಒಂದೇ ಕಡೆ ಸಿಕ್ಬಿಡ್ತಾರೆ. ಅದು ಗುಣೈಃ ಸರ್ವೈರುದೀರ್ಣಂ, ಏನು ಮಾಡಬೇಕಾಗಿಲ್ಲ, ಅಲ್ಲಿ ನೀವು ಒಂದೇ ಕಡೆ ಎಲ್ಲ ಸಿಕ್ಬಿಡುತ್ತೆ. ಆದ್ದರಿಂದ ಬೇರೆ ಬೇರೆ ಅಂಗಡಿಗೆ ಹೋಗೋ ಪ್ರಸಂಗ ಬರೋದಿಲ್ಲ. ಬೇರೆ ಯಾವ ದೇವತೆಗಳು ಹೋದ್ರು ಕೂಡ ಏನು ಮಾಡ್ತಾರೆ, ಅಲ್ಲಿ ಹೋಗಿ ಕಳಿಸ್ತಾರೆ. ದೇವರದ್ದು ಎಲ್ಲ ಏನೋ ಹೋಗಬೇಕಾಗಿಲ್ಲ. ಅದು ಕೂಡ ಈ ಸರ್ವೈರುದೀರ್ಣಂ. ಕೆಲವು ದೋಷಗಳ ಒಂದೊಂದು ದೋಷ ಒಂದೊಂದು ಕಡೆ ಹೋಗಬೇಕು. ನೀವು ತೊಳಿಬೇಕೀಗ, ಈ ಎಣ್ಣೆ ಕಲೆ ಹೋಗೋದೇ ಬೇರೆ, ಈ ಟಾರ್ ಕಲೆ ಹೋಗೋದೇ ಬೇರೆ, ಬರೀ ಕಡೆ ಹೋಗೋದೇ ಬೇರೆ. ಬಟ್ ಅದಕ್ಕೆ ಬೇರೆ ಬೇರೆಯನ್ನು ಉಪಯೋಗಿಸ್ಬೇಕು ನಾವು. ದೋಷರಹಿತರಾದ್ದರಿಂದ ಎಲ್ಲ ದೋಷ ಪರಿಹಾರ ಮಾಡ್ತಾನೆ. ಇನ್ನೊಬ್ಬರ ಹತ್ರ ಹೋಗಬೇಕಾಗಿಲ್ಲ. ಈ ದೋಷಕ್ಕಲ್ಲಿ, ಈ ದೋಷಕ್ಕಿಲ್ಲಿ. ಈಗ ಏನಾದ್ರು ಬಂಗಾರ ತೊಳಿಬೇಕಾ, ಕ್ಲೀನ್ ಮಾಡಬೇಕಾ, ಏನು ಮಾಡಿದ್ರೆ ಸಾಕಂತಾರೆ ಗೊತ್ತಾ, ಶುದ್ಧಿ ಮಾಡಲಿಕ್ಕೆ ಬರೀ ನೀರು ಸಾಕದು. ಆಮೇಲೆ ಬೆಳ್ಳಿ ತೊಳಿಬೇಕಾ, ಏನು ಬೇಕಾಗ, ಬೂದಿ ಭಸ್ಮದಿಂದ ಶುದ್ಧಿ ಮಾಡಬೇಕು. ಆಮೇಲೆ ಹಿತ್ತಾಳೆ ಬೇಕಾ, ಹುಣಸೆಹಣ್ಣು ಬೇಕಾದ್ರೆ, ಮಣ್ಣಿಂದ ಬೇಕಾ, ಬಿಸಾಕಬೇಕಾಗ್ತ ತೊಗೊಳ್ಬಾರ್ದು. 4 ಇದೆ ಈಗ, ಆ 4 ವ್ಯವಸ್ಥೆ ಇದೆ. ಆದರೆ ದೇವರ ಹತ್ರ ಆಲ್ ಇನ್ ಒನ್, ಎಲ್ಲ ದೋಷ ಒಬ್ಬನೇ ತೆಗಿತಾನೆ, ಎಲ್ಲ ಪುಣ್ಯ ಒಬ್ಬನೇ ಕೊಡ್ತಾನೆ. ಆದ್ದರಿಂದ ನಾವು ಇನ್ನೊಂದು ಕಡೆ ಹೋಗೋ ನೆಸಿಟಿ ಇಲ್ಲ. ಇದು ಫೈನಲ್. ಲಕ್ಷ್ಮೀದು ಎಲ್ಲ ಮಾಡ್ತಾರೆ, ವಿತ್ ಪರ್ಮಿಷನ್ ಬೇಕಾದರೆ. ಆದ್ದರಿಂದ ಸ್ವಲ್ಪ ಇದೆ ಎಲ್ಲ, ಇವರೆಲ್ಲಕ್ಕಿಂತ ಮೇಲಿದ್ರು ಕೂಡ ಇದೆ. ರುಚಿಗಳು ಎಲ್ಲ ರೆಕಮೆಂಡ್ ಮಾಡ್ತಾರೆ, ಸೈನ್ ಅವರೇ ಮಾಡಬೇಕು. ಆದ್ದರಿಂದ ಇವರು ಸರಿ, ಉಳಿದವರೆಲ್ಲ ಭಾಗಶಃ ಮಾಡ್ತಾರೆ, ಫುಲ್ ಮಾಡೋದಿಲ್ಲ. ಗುಣೈಃ ಸರ್ವ ಇವರು ಯಾತಕ್ಕೆ ಹೇಳಿದ್ರು ಅನ್ನೋದಕ್ಕೆ ಕಾರಣ ಅದು. ಎಲ್ಲ ಗುಣಗಳಿದ್ದರೆ ಸಮಸ್ಯೆ ಬಂತು, ಇಲ್ಲದ್ರೆ ಸಮಸ್ಯೆ ಬರ್ತಿರಲಿಲ್ಲ. ಓಂ ಯಾವುದಾಯ್ತು ಈಗ, ಪ್ರಾಣಾಧಿಕರಣ. ಆಯಿತು, ಏನು ಉತ್ತರ ಕೊಟ್ಟಿರಿ ನೀವೀಗ? ಭೇದ ವ್ಯಪದೇಶ ಅಂತ ಹೇಳ್ತಾ ಅಂತರ್ಯಾಮಿ ಬಗ್ಗೆ ಹೇಳಿದಿರಿ, ಆಕಾಶದ ಬಗ್ಗೆ ಹೇಳಿದಿರಿ. ಇದೆಲ್ಲ ಆಚಾರ ತಾತ್ಪರ್ಯ ಹೇಳ್ತಾರೆ. ಆಕಾಶಕ್ಕೆ ಹೇಳಿದ್ರೆ ಏನು ಉಪಯೋಗ ಆಯಿತು, ಅದಕ್ಕೆ ಏನು ಉಪಯೋಗ ಆಯಿತು ಎಲ್ಲ ಡೀಟೇಲ್ ಮತ್ತೆ ಹೇಳ್ತಾರೆ. ಅದು ಆಮೇಲೆ ನೋಡೋಣ. ಓಂ ಅತಏವ ಪ್ರಾಣ. ಅತಏವ ಅಂದರೆ ಏನು? ಫಾರ್ ದಿ ಸೇಮ್ ರೀಸನ್, ದೇರ್ ಫೋರ್. ಹಿಂದೆ ಹೇಳಿದ್ವಲ್ಲ, ಫಾರ್ ದಿ ಸೇಮ್ ರೀಸನ್ ಪ್ರಾಣ ಕೂಡ ಯಾರು? ವಿಷ್ಣುವೇ. ಯಾಕೆ ಪ್ರಾಣ ತಗೊಂಡು, ಪ್ರಾಣದ ಬಗ್ಗೆ ತುಂಬ ಹೇಳ್ತಾರೆ. ಎಲ್ಲ ಪ್ರಾಣದಿಂದಾಗತ್ತೆ, ಹಾಗೆ ಕೊಡ್ತಾರೆ ವಾಕ್ಯ. ಈಗ ತದ್ವೈ ತ್ವಂ ಪ್ರಾಣೋ ಅಭವಃ ಮಹಾನ್ ಭೋಗಃ ಪ್ರಜಾಪತೆ ಭುಜ ಕರಿಷ್ಯಮಾಣ ಯದ್ದೇವಾನ್ ಪ್ರಾಣಯೋ ನವಾ ಇತಿ ಮಹಾಭೋಗಶಬ್ದೇನ ಪರಮಾನಂದತ್ವ ಪ್ರಾಣಸ್ಯ ಮುಕ್ತಂ. ಪ್ರಾಣನ ಬಗ್ಗೆ ಹೇಳ್ತಾ, ಪ್ರಾಣನ ಏನು ವಿಶೇಷತೆ ಇದೆ ಅಂದರೆ ಮಹಾಭೋಗ ಇದೆ. ಸ್ವಲ್ಪ ಯೋಚನೆ ಮಾಡಿ, ಏನು ಮಹಾಭೋಗ ಶಬ್ದಕ್ಕೆ ಏನು ಅರ್ಥ ಇದು? ಸಹಭೋಗ ಹೇಳಿದ, ಸಹಭೋಗ ಅಂತ ಹೇಳಿಲ್ಲ, ಯಾರಿಗೂ ಕೊಡಲಿಲ್ಲ. ಯಾರಿಗೂ ಕೊಟ್ಟಿದ್ದ ಅದನ್ನು? ಅವ್ರ ಪ್ರಾಣದೇವರು ತಾನೆ. ಮಹಾಭೋಗ ಇದೆ ಅವರಿಗೆ. ಅಂದಮೇಲೆ ಮಹಾಭೋಗ ವಿಷ್ಣುವೇ ಹೇಳ್ತೀರಿ, ಪ್ರಾಣನಿಗೆ ಇದೆಯಲ್ಲ ಅಂತ ಹೇಳಿದರು. ಆದ್ದರಿಂದ ಅದಲ್ಲ, ಈ ಪ್ರಾಣ ಯಾರು? ವಿಷ್ಣುವೇ ಪ್ರಾಣ ಹೊರತು ಆ ಪ್ರಾಣನ ಬಗ್ಗೆ ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಆ ಪ್ರಾಣನ ಬಗ್ಗೆ ಇರೋ ವಿಷಯದಲ್ಲಿ ಬೇರೆ ಎಷ್ಟಿದೆ. ಬಟ್ ಇಲ್ಲಿ ಬಂದಿರೋ ಪ್ರಾಣ ಯಾರು ಅಂತ ಕೇಳಿದರೆ ವಿಷ್ಣುವೇ. ಯಾಕೆ ಮಹಾಭೋಗ, ಋಷಿಪತಿತ್ವ ರೂಪವಾದ ಮಹಾಭೋಗ ಇರೋದು ಯಾರಿಗೆ? ಅದು ಇವರಿಗೆ. ಸಹಭೋಗ ರೂಪವಾದದ್ದು ರುಜುಗಳಿಗೆ, ಲಕ್ಷ್ಮೀಪತಿತ್ವ ರೂಪ ಇವರಿಗೆ. ಉಳಿದವರಿಗೆ ಜಗದ್ವ್ಯಾಪಾರ ವರ್ಜ್ಯಂ. ಇದೆಲ್ಲ ತಾರತಮ್ಯದಲ್ಲಿ ಬರ್ತಾ ಹೋಗುತ್ತೆ. ಇತಿ ಮಹಾಭೋಗ ಶಬ್ದೇನ ಪರಮಾನಂದತ್ವಂ ಪ್ರಾಣಸ್ಯ ಉಕ್ತಂ. ಸಚ ಪ್ರಾಣ ಪ್ರಸಿದ್ಧೇ ವಾಯುರಿತ್ಯಾಪತತಿ. ಇದು ಯಾರೀತ ಪ್ರಾಣ ಅಂದರೆ ವಾಯು ಅಂತ ಆಗಿಬಿಡ್ಬೇಕು, ಆಗೋದಿಲ್ಲ. ನಚೈವಂ ಯಥೋ ವಿಷ್ಣುರೇವಂ ಪ್ರಾಣ. ಆದರೆ ಬಂದಿರೋ ಪ್ರಾಣ ಯಾರಿಲ್ಲಿ? ಇವತ್ತು ಬೇರೆಯವರಲ್ಲ. ಅತಏವ ಧೀಶ್ಚ ತೇ ಲಕ್ಷ್ಮೀಶ್ಚ ಶ್ರೀಶ್ಚ ಲಕ್ಷ್ಮೀಶ್ಚ ಪತ್ನ್ಯೌ ಅಹೋರಾತ್ರೇ ಪಾರ್ಶ್ವೇ ಇತ್ಯಾದಿ ತಲ್ಲಿ. ಎಷ್ಟು ಫೈನಾಗಿದೆ ನೋಡಿ. ಅದು ಇಲ್ಲಿ ಹೇಳ್ತಾರೆ ಮಹಾಭೋಗ ಅಂತೇಳಿ ಸುಮ್ಮನೆ ಆಗಲಿಲ್ಲ, ಸಹಭೋಗ ಅಂತ ಅರ್ಥ ಮಾಡ್ಬೋದಾಗಿತ್ತು, ಮಾಡ್ಲಿಕ್ಕೆ ಬರೋದಿಲ್ಲ. ಯಾತಕ್ಕೆ ಅಂದರೆ ಯಾರವರು? ಎಷ್ಟು ಪ್ರಾಣನ ಪತ್ನಿಯರು ಯಾರು ಗೊತ್ತಾ? ಶ್ರೀ, ಗೊತ್ತಾಯ್ತಾ? ಶ್ರೀ ಭೂ ಪತ್ನಿಯರು ಯಾರಿಗೆ? ನಾರಾಯಣನಿಗೆ. ಇದು ಯಾರಲ್ಲಿ, ಯಾವ ಲಿಂಗ ಅಂದ್ರೇನು? ಲಿಂಗ ಅಂದ್ರೇನು? ಯುನಿಕ್ ಕ್ಯಾರೆಕ್ಟರಿಸ್ಟಿಕ್. ಲಕ್ಷ್ಮೀಪತಿತ್ವ ಬೇರೆ ಯಾರಲ್ಲೂ ಇಲ್ಲ. ಯಾರಲ್ಲಿದೆ ಇದು? ಆದ್ದರಿಂದ ಈ ಪ್ರಾಣ ಯಾರೀಗ? ದೇವ್ರ ನಾವು ಹೇಳಿದ್ದೇನು ತಪ್ಪಾಗಲಿಲ್ಲ. ಗುಣೈಃ ಸರ್ವೈರುದೀರ್ಣಂ, ದೇವ್ರಿಗೆ ಬಂತೆ ಹೊರತು ಇವ್ರಿಗೆ ಬರಲಿಲ್ಲ. ಅಲ್ಲಿ ತಾತ್ಪರ್ಯ. ಹೌದು, ಸೂಕ್ತದಲ್ಲಿ ಎಲ್ಲ ವೇದಕ್ಕೆ ತಕ್ಕಂತೆ ಬದಲಾಗುತ್ತಲ್ಲ, ಅಲ್ಲಿ ಹೇಳ್ತಾರೆ. ಅತಏವ ಚ ಶ್ರೀಶ್ಚ ತೇ ಲಕ್ಷ್ಮೀಶ್ಚ
ಪತ್ನ್ಯೌ ಅಹೋರಾತ್ರೇ ಪಾರ್ಶ್ವೇ. ಅಹೋರಾತ್ರಿ ಅಭಿಮಾನಿ ದೇವತೆಗಳಾದಂತಹ ಶ್ರೀ ಮತ್ತು ಲಕ್ಷ್ಮಿ ಇವರಿಬ್ಬರು ಕೂಡ ಈ ಪ್ರಾಣನಿಗೆ ಪತ್ನಿಯರು ಅಂತ ಹೇಳಿದ ಮೇಲೆ ಇದು ಮುಖ್ಯ ಪ್ರಾಣ ಆಗೋದಿಲ್ಲ, ಮಹಾಪ್ರಾಣ ನಾರಾಯಣನೇ ಆಗ್ತಾನೆ ಅಂತ ಅರ್ಥ. ಇದರಿಂದ ಏನಾಯಿತು ಅಂದರೆ ನಾವು ಎಲ್ಲ ಓದಿದಾಗ ಏನಿದೆ ಅರ್ಥ ಮಾಡಬೇಕು. ಇಷ್ಟೆಲ್ಲ ಗೊತ್ತಾದ ನಮಗೇನು ಉಪಯೋಗ ಆಯಿತು ಅಂದರೆ ಏಕೋ ರುದ್ರೋ ನ ದ್ವಿತೀಯ ಆಯತಷ್ಟೇ ಬಂತು. ಒಬ್ಬರೇ ಇದ್ದರೆ ಬೇರೆಯವರು ಇರಲಿಲ್ಲ ಅಂತ ಹೇಳಿದರು. ಅವರೇನು ಮಾಡ್ತಾರೆ, ರುದ್ರ ಅಂದರೆ ರುದ್ರದೇವ ಹಾಗೆ ಮಾಡೋಕ್ಕೆ ಬರೋದಿಲ್ಲ. ಯಾತಕ್ಕೆ, ಇನ್ನೊಬ್ಬ ಇರಲಿಲ್ಲ ಅನ್ನೋ ಪ್ರಸಂಗದಲ್ಲಿ ರುದ್ರ ಅಂತ ಬಂದರೆ ಈ ರುದ್ರ ಆಗೋ ಸಾಧ್ಯತೆಯೇ ಇಲ್ಲ. ಯಾಕೆ, ಅದಕ್ಕೆ ರುದ್ರೋ ಅದು ಅಷ್ಟೇ ಇಲ್ಲ, ರುದ್ರೋ ಬಹುಶಃ ವಿಷ್ಣು ಸಹಸ್ರ ರುದ್ರ ಅಂತ ಬಂದುಬಿಟ್ಟಿದೆ. ಆ ರುದ್ರ ಆಗಲಿಕ್ಕೆ ಸಾಧ್ಯ ಇಲ್ಲ. ರುದ್ರದೇವರು ಇದ್ದರಂದರೆ ಆಗಬಹುದು, ಅವರು ಮಾತ್ರ ಇದ್ದರು ಅಂದರೆ ಈ ರುದ್ರದೇವರಿಗೆ ಸಾಧ್ಯ ಇಲ್ಲ. ಏಕೋ ನಾರಾಯಣ ಆಸೀತ ಮುಂದೆ ಹೇಳ್ತಾರೆ, ನಶಂಕರ ಅಂತ ಹೇಳಿಬಿಟ್ಟಿದ್ದಾರೆ. ಅವ್ರಿಗೆ ಅಪ್ಲಿಕಬಲ್ ಅಲ್ಲ, ಇವರಿಗೆ ಅಪ್ಲಿಕಬಲ್. ಇದೆಲ್ಲ ಅರ್ಥ ಮಾಡೋ ಕ್ರಮ ಇದು. ಅದು ವಿದ್ವಾಂಸರಂತ ಯಾತಕ್ಕೆ ಕರೀತಾರೆ ಅಂದರೆ ತಿಳಿದಿರ್ತಾರಲ್ಲ, ಪ್ಲ್ಯಾನ್ ಮಾಡಿಕೊಡ್ತಾರೆ. ಯಾವುದೋ ಕತೆ ಓದ್ದೆ ಸುಮ್ಮನೆ ಪುರಾಣಕ್ಕೆ ನೋಡಿದ್ರೆ ಡೌಟ್ ಬಂತು, ಉತ್ತರ ಕೊಟ್ಟ ತಕ್ಷಣ ಕ್ಲಿಯರ್ ಆಗಿಬಿಡುತ್ತೆ. ಹಾಗೆ ಓದಿದ್ರೆ ಏನಾಗುತ್ತದೋ ತಲೆ ಪೂರ್ತಿ ಮೊದಲು ಎಷ್ಟು ಕನ್ಫ್ಯೂಷನ್ ಇರುತ್ತೋ ಇನ್ನು ಜಾಸ್ತಿ ಕನ್ಫ್ಯೂಷನ್ ಶುರುವಾಗ್ತಾರೆ. ಮೊದಲು ಆರಾಮಾಗಿ ಏನೋ ಮಾಡ್ಕೊಂಡಿರ್ತೀವಿ, ಅದು ಹೋಯ್ತಲ್ಲ ಅಂತ ಬಿಟ್ಬಿಡ್ತಾರೆ ಅಷ್ಟೇ. ಹಾಂ ಹೌದು, ಅಹೋರಾತ್ರಿ ಆಹಾರಾಭಿಮಾನಿ ರಾತ್ರಿಭಿಮಾನಿ. ಅದೇನು ಮಾಡ್ತಾವ್ರು, ಪಾರ್ಶ್ವ ಪರಮಾತ್ಮ ಪಕ್ಕದಲ್ಲಿದ್ದಾರೆ, ಪತ್ನಿಯರಾಗಿ ಹೇಗಿದ್ದಾರೆ ಪಕ್ಕದಲ್ಲೇ ಇದ್ದಾರೆ. ಸಾಮಾನ್ಯ ಪಕ್ಕದಲ್ಲಿ ಕೂತು ಏನಂತ ಕರೀತಾರೆ, ದಂಪತಿ ಅಂತ ಕರೀತಾರೆ, ಹೌದಲ್ಲ. ಅದು ಏನಂತ ದೂರ ಇದ್ದರೆ ಕರೆಯೋದಿಲ್ಲ, ಅದಕ್ಕೆ ಹತ್ತಿರ ಇದ್ದಾರೆ ಅಂತ ಹೇಳಿ. ಹತ್ತಿರ ಇರೋದಕ್ಕೋಸ್ಕರ ಅವ್ರ ಪತ್ನಿ ವಾಯುದೇವ್ರ ಹತ್ತಿರ ಇದ್ದಾರೆ, ಯಾರಿಗೆ ತಾಯಿಯಾಗಿದ್ದಾರೆ. ಆದರೆ ಇವರು ಹೇಗೆ ಹತ್ತಿರ ಇದ್ದಾರೆ ಅಂದರೆ ಪತ್ನಿಯಾಗಿ ಹತ್ತಿರ ಇರೋದ್ರಿಂದ ಇವರು ನಾರಾಯಣನಾಗಬೇಕು, ಹೊರತು ಯಾರು ಆಗ್ಲಿಕ್ಕೆ ಬರೋದಿಲ್ಲ, ಆಗ್ಲಿಕ್ಕೆ ಬರೋದಿಲ್ಲ. ಎಷ್ಟು ಇಂಪಾರ್ಟೆಂಟ್. ಸೀತಾದೇವಿ ಹನುಮಂತನ ಕೊಳ್ಳಿಗೂ ಮಾಲೆ ಕಟ್ತಾರೆ, ರಾಮದೇವ್ರ ಕೊಳ್ಳಿಗೂ ಮಾಲೆ ಹಾಕ್ತಾರೆ. ಆಯ್ತಾ, ರಾಮದೇವ್ರ ಕೊಳ್ಳಿ ಮಾಲೆ ಹಾಕಿದ್ದೇನಾಗಿ ಪತಿಯಾಗಿ ಹಾಕಿರೋ. ಇಲ್ಲಿ ಅನುಗ್ರಹ ಮಾಡ್ತಾವೆ, ಮಕ್ಕಳಿಗೆ ಅಲಂಕಾರ ಮಾಡೋದಿಲ್ಲ, ಆ ರೀತಿ ಮಾಡಿರೋ. ಆದ್ದರಿಂದ ಅಲ್ಲಿ ಏನು ಬರಲಿಲ್ಲ, ಅಭೇದ ಬರಲಿಲ್ಲ, ಸಾಮ್ಯನೂ ಬರಲಿಲ್ಲ. ಇದು ಅರ್ಥ. ಇವೆಲ್ಲ ತಿಳ್ಕೊಂಡಾಗ ನಮಗೆಲ್ಲ ಯಾವ ಕಥೆ ಓದಿದರೂ ಕೂಡ ಅಪ್ಲೈ ಆಗುತ್ತೆ. ಅದು ಏನೇ ಡೌಟ್ ಬರಲಿ, ತಸ್ಮಾತ್ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯ ಸರ್ವನಿರ್ಣಯ. ಬ್ರಹ್ಮಸೂತ್ರನ ಅಲ್ಟಿಮೇಟ್ ಮಾಡಿಕೊಂಡು ಮಾಡಿ ಕರೆಕ್ಟಾಗಿ ಅರ್ಥ ಆಗುತ್ತೆ. ಅಳಿಬೇಕಾದ್ರೆ ಏನು ಮಾಡ್ತೀವಿ ನಾವು, ಫಸ್ಟು ಮೆಷರ್ಮೆಂಟ್ ಮಾಡಿ ಏನು ಉಪಯೋಗಿಸ್ತೇವೆ, ಅದು ಮೆಟೀರಿಯಲ್ ಯಾವುದೋ ನೋಡ್ತಾರೆ. ನಿಮಗೀಗ ಟೈಲರಿಂಗ್ ಅಡಿಬೇಕಾದ್ರೆ ಅದು ಟೇಪ್ ತೊಗೋತಾರೆ, ಇಲ್ಲಿ ಹಾಲು ಮೊಸರು ಹಿಡಿಬೇಕಾದ್ರೆ ಇದನ್ನು ತೊಗೋತಾನೆ, ಲೀಟ್ರ್ ತೊಗೋತಾನೆ, ಈ ಥರ. ಅದು ಬಿಟ್ಟು ಅಂದಾಜಲ್ಲಿ ಕೊಟ್ಬಿಟ್ಟು ಹೇಗಿರುತ್ತೆ, ಇದು 1 ಲೀಟ್ರ್ ಯಾರೋ ಒಪ್ಪೋದಿಲ್ಲ, ಅಳೆದು ಕೊಡಬೇಕು. ಅದಕ್ಕೆ ಅಡಿಯಲ್ಲಿ ಮಾನದಂಡ ಯಾವುದು ಅಂದರೆ ಬ್ರಹ್ಮಸೂತ್ರ. ಬ್ರಹ್ಮಸೂತ್ರದ ಹೆಲ್ಪ್ ಇಲ್ಲದೆ ಏನು ಮಾಡಿಕೊಡೋದು, ಯಾವ ಶಾಸ್ತ್ರವನ್ನು ಇದು ಫೈನಲ್. ಅಲ್ಲಿ ಮತ್ತೆ ಡೌಟ್ ಪ್ರಶ್ನೆನೇ ಬರೋದಿಲ್ಲ ಅಂತ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಹಾಂ ಹೌದು, ತೈತೇರಿ ಆರಣ್ಯಕ. ಉಪನಿಷತ್ ಬೇರೆ, ಆರಣ್ಯಕ ಬೇರೆ. ಆರಣ್ಯಕ ದೊಡ್ಡದು ಏನ ಏನ ಇಲ್ಲ. ಪತ್ನ್ಯವು ಅಂತ ಹೇಳಬೇಕಾದ್ರೆ ಮಹಾಲಕ್ಷ್ಮಿಗೆ ಎಷ್ಟೋ ರೂಪಗಳಿವೆ, ಗೊತ್ತಾಯ್ತಾ. ಇಲ್ಲಿ 2 ಪ್ರಸಕ್ತ, 3 ಅಂತ ಹೇಳಿದರೆ 2 ರೀತಿ ತೊಗೊಳ್ಳೋದು. ಶ್ರೀ ಭೂ ದುರ್ಗಾ ಬೇರೆ, 3 ಬೇರೆ ಬೇರೆ ತೊಗೊಳಕ್ಕೆ ಬರೋದು. ಹಾಂ ಯಾರು, ಹೌದು, ಅದೇ ಹೇಳಿರೋದು. ಈಗ ಶ್ರೀ ಲಕ್ಷ್ಮಿ ಅಂತಲೇ ಹೇಳಿರೋದು. ಇವು ಬೇರೆ ರೂಪ, ಹಗಲು ರಾತ್ರಿ ರೂಪಗಳು, ಹಗಲು ರಾತ್ರಿಗೆ ಇವೆಲ್ಲ ಕೂಡ ಏನೋ